ಇವತ್ತು ನಾವು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಹಿಂದುಳಿದ ವರ್ಗದ ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರ. ಅದರ ಬಗ್ಗೆ ಭಾಳಷ್ಟು ಅಪಪ್ರಚಾರ ಮತ್ತು ಗೊಂದಲಗಳನ್ನು ರಾಜ್ಯದಲ್ಲಿ ಮಾತ್ರ ಅಲ್ಲ, ಕೊಡಗಿನಲ್ಲೂ ಕೂಡ ಸೃಷ್ಟಿಸುವಂಥ ಪ್ರಯತ್ನ ನಡೀತಾ ಇದೆ. ಅದರಿಂದ ಈ ಗೊಂದಲವನ್ನು ಒಂದು ಸ್ಪಷ್ಟೀಕರಣಗಳನ್ನು ಕೊಡಬೇಕು ಅಂತ ಒಂದು, ಮತ್ತು ಈ ಗೊಂದಲಗಳನ್ನು ಸೃಷ್ಟಿಸ್ತಾ ಇರುವವರೆಲ್ಲ ಕೂಡ ಒಂದು ರಾಜಕೀಯ ಕುತಂತ್ರ ಇದು ಮತ್ತು ರಾಜಕೀಯ ಪ್ರೇರಿತ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೋಸ್ಕರ ಈ ಮೊದಲನೇ ವಿಚಾರ ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತಾಯಿದ್ದೀನಿ. ಈಗ ನಮ್ಮ ಅರಿವಿಕೆಗೋಸ್ಕರ ನಾನು ಕೆಲವು ವಿಚಾರಗಳನ್ನ, ಐತಿಹಾಸಿಕ ವಿಚಾರಗಳನ್ನು ಕೂಡ ಹೇಳಲಿಕ್ಕೆ ಬೇಕಾಗ್ತದೆ. ಈಗ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿರೋರು ಯಾರು ಕೂಡ ಈ ಸಮೀಕ್ಷೆಯನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರು ಸಂವಿಧಾನದ ವಿರೋಧಿಗಳು ಅಂತೇಳಿ ನೇರವಾಗಿ ನಾನು ಆರೋಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿನ್ನೆ ಯಾರೋ ಬೆಂಗಳೂರಿನಲ್ಲಿ ಇದರಲ್ಲಿ ಭಾಗವಹಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಕನಿಷ್ಠ ಜ್ಞಾನ ಕೂಡ ಸಂವಿಧಾನದ ಇಲ್ಲದೆ ಇರೋರು ಮಾತ್ರ ಈ ರೀತಿಯಾದಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ. ಇದನ್ನು ಹೇಳ್ತಾ ಇರುವಂಥವರೆಲ್ಲ ಭಾರತೀಯ ಜನತಾ ಪಕ್ಷ, ಕೆಲವರು ಜನತಾದಳದ ಎಸ್ನವರು ಇದ್ದಾರೆ. ಅವರು ಸಮ್ಮಿಶ್ರ ಇದೆಯಲ್ಲ, ಅದಕ್ಕೆ ಮಾತಾಡ್ತಾ ಇದ್ದಾರೆ ಆ ಥರ. ಹಾಗಾದರೆ ಕೇಂದ್ರದವರು ಇವತ್ತು ಜನಗಣತಿಯನ್ನು ಆದೇಶ ಮಾಡಿದಾರಲ್ಲ, ಯಾವ ಆಧಾರದ ಮೇಲೆ? ಜಾತಿವಾರು ಜನಗಣತಿ ಮಾಡುವಂಥದ್ದನ್ನು ಆದೇಶ ಮಾಡಿದ್ದಾರೆ. ಬರೋ ವರ್ಷ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಜನಗಣತಿ ಜನಸಂಖ್ಯೆ ಜಾತಿವಾರಾಗಿ ತಗೊಳ್ಳುವಂಥ ಉದ್ದೇಶ ಏನು? ಇದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ನಾವು ಮಾಡ್ತಾ ಇರೋವಂಥದ್ದು, ಮೊದಲನೇದಾಗಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಜನಗಣತಿ ಅಲ್ಲ, ಜಾತಿವಾರ್ ಜನಗಣತಿ ಅಲ್ಲ. ಭಾಳ ಸ್ಪಷ್ಟವಾಗಿ ಇದನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸಂವಿಧಾನದ ಮೊದಲನೆಯ ತಿದ್ದುಪಡಿ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆರ್ಟಿಕಲ್ 15(4) ತಂದು ಮೊದಲನೇ ತಿದ್ದುಪಡಿ ಅಂತಂದು ಏನು ಹೇಳ್ತದೆ? ಆರ್ಟಿಕಲ್ 14 ಅಂದರೆ ಮೊದಲನೇ ಬಾರಿಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವಂಥ ಕೆಲಸ ಮಾಡ್ತಾರೆ. ಆರ್ಟಿಕಲ್ 15(4) ಮತ್ತು 15(5) ಮತ್ತು ಆರ್ಟಿಕಲ್ 16. ಇದನ್ನು ನಾವು ಕಾನೂನಿನ ಭಾಷೆಯಲ್ಲಿ ಎಫರ್ಮೇಟಿವ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಅಂದರೆ ಯಾರು ಹಿಂದುಳಿದಿದ್ದಾರೆ ಅವ್ರನ್ನ ಗುರುತಿಸುವಂಥದ್ದು. 2 ನಿಮಿಷದಲ್ಲಿ ತಮಗೆ ಇದರ ಕೆಲವು ಅಂಶಗಳನ್ನು ಓದಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಎನಿ ಸ್ಪೆಷಲ್ ಪ್ರಾವಿಷನ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಎಕನಾಮಿಕಲಿ ಸೋಷಿಯಲಿ ಆ್ಯಂಡ್ ಎಜುಕೇಷ್ನಲಿ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಸೊ ಎಲ್ಲ ಕಾನೂನನ್ನು, ನೀತಿಗಳನ್ನು, ಕಾರ್ಯಕ್ರಮಗಳನ್ನು ಹಿಂದುಳಿದ ವರ್ಗಗಳು ಅಂದರೆ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮಾಡುವಂಥ ಅಧಿಕಾರವನ್ನು ರಾಜ್ಯಗಳಿಗೆ ನಮ್ಮ ಸಂವಿಧಾನ ಕೊಟ್ಟಿದೆ. ಅಂದರೆ ಯು ಟೇಕ್ ಅಫರ್ಮೇಟಿವ್ ಆ್ಯಕ್ಷನ್. ಯಾಕಂದರೆ ನಮ್ಮ ಸಂವಿಧಾನದ ಮೂಲವೇ ಸಮಾನತೆ. ಸಮಾನತೆ ಆಗಬೇಕಂದ್ರೆ ಕೆಲವು ಐತಿಹಾಸಿಕವಾಗಿ ಬಂದಂಥ ಪದ್ಧತಿಗಳು, ಅದು ಜಾತಿ ವ್ಯವಸ್ಥೆ ಇರ್ಬೋದು, ಬೇರೆ ರೀತಿಯಾದಂಥ ವರ್ಗೀಕರಣದ ವ್ಯವಸ್ಥೆ ಇರ್ಬೋದು, ಇದನ್ನು ನಾವು ಎತ್ತಾಕಬೇಕಾದ್ರೆ ಕ್ಯಾಸ್ಟ್ಲೆಸ್, ಕ್ಲಾಸ್ಲೆಸ್ ಸೊಸೈಟಿಯ ನಿರ್ಮಾಣ ಆಗಬೇಕು ಅಂತ ಹೇಳುವಂಥದ್ದೇ ನಿಜವಾದ ಸಂವಿಧಾನದ ಆಶೆ. ಇದಾಗಬೇಕಾದ್ರೆ ಯಾರು ಹಿಂದುಳಿದ್ಬಿಟ್ಟಿದ್ದಾರೆ, ಭಾಳಷ್ಟು ಕಾರಣಗಳಿದೆ ಅದಕ್ಕೆ, ಈಗ ಅದಕ್ಕೆ ನಾವು ಮಾತಾಡೋಕ್ಕೆ ಹೋಗೋಕ್ಕಾಗಲ್ಲ. ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಅವ್ರನ್ನ ಮುಂದೆ ತಂದು ಯಾರು ಮುಂದುವರೆದಿರುವಂಥ ವರ್ಗಗಳಿದ್ದಾವೆ ಅವರೊಂದಿಗೆ ಜೊತೆ ಸೇರಿಸುವಂಥದ್ದು ಮಾಡಬೇಕು ಅಂತ ಹೇಳಿದ್ರೆ ಮಾತ್ರ ಸಮಾನತೆ ಮಾಡಲಿಕ್ಕೆ ಸಾಧ್ಯ. ಹೆಂಗೆ ಕಾರ್ಯಕ್ರಮವನ್ನು ರೂಪಿಸ್ಬೇಕು, ಹೆಂಗೆ ಕಾನೂನನ್ನು ರೂಪಿಸ್ಬೇಕು, ಯಾರಿಗೆ ಮೀಸಲಾತಿಯನ್ನು ಕೊಡಬೇಕು, ಯಾರಿಗೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತ ಹೇಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಈ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಬಂತು. ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನಗಳನ್ನು ಕೊಟ್ಟರು. ಯು ಕೆನಾಟ್ ಮೇಕ್ ಸ್ಪೆಷಲ್ ಪ್ರೋಗ್ರಾಮ್ಸ್, special laws under Article 15, Article 16 for socially and educationally backward classes of society unless you have empirical data. ಅಂಕಿ ಅಂಶಗಳಿದ್ದರೆ ಮಾತ್ರ ನೀವು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಅಂಕಿ ಅಂಶಗಳನ್ನು ಗುರುತಿಸ್ಲಿಕ್ಕೋಸ್ಕರ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರಚಿಸಬೇಕು ಅಂತೇಳಿ ನಿರ್ದೇಶನವನ್ನು ಇಂದಿರಾ ಸಾಹ್ನಿ ಕೇಸ್ನಲ್ಲಿ ಉಚ್ಚ ನ್ಯಾಯಾಲಯ ನೀಡಿರುವಂಥದ್ದು. ಉಚ್ಚ ನ್ಯಾಯಾಲಯ ನೀಡಿರುವಂಥ ಆದೇಶಗಳು ಆರ್ಟಿಕಲ್ 141, 142ನಲ್ಲಿ ದೇಶದ ಕಾನೂನು. ಆರ್ಟಿಕಲ್ 15(4), ಆರ್ಟಿಕಲ್ 16 ಮತ್ತು ಸರ್ವೋಚ್ಚ ನ್ಯಾಯಾಲಯ ಇಂದಿರಾ ಸಾಹ್ನಿ ಕೇಸ್ನಲ್ಲಿ ಕೊಟ್ಟಂಥ ತೀರ್ಪನ್ನು
ಅನುಷ್ಠಾನ ತರಬೇಕಾದ್ರೆ ಹಿಂದುಳಿದ ವರ್ಗ ಆಯೋಗವನ್ನು ಶಾಶ್ವತವಾಗಿ ರಚಿಸಬೇಕು. ಆ ಆಯೋಗವು ಯಾರು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವ್ರನ್ನ ಗುರುತಿಸಬೇಕು. ಅವರ ಗುರುತಿಸಿ ಅವರ ಸಂಖ್ಯೆನ ಬಲವನ್ನು ಕೊಡಬೇಕು. ಸರ್ಕಾರ ಅದರ ಆಧಾರದ ಮೇಲೆ ವಿಶೇಷ ಕಾರ್ಯಕ್ರಮಗಳನ್ನು, ವಿಶೇಷ ನೀತಿಗಳನ್ನು, ವಿಶೇಷ ಕಾನೂನುಗಳನ್ನು ರೂಪಿಸಿ ಅವರೂ ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು, ಬಂದು ಸಮಾನತೆಯನ್ನು ನಾವು ಕಾಣಬೇಕು ಅಂತ ಹೇಳುವಂಥ ಕಾರ್ಯಕ್ರಮವನ್ನು ರೂಪಿಸಬೇಕು. ದಿಸ್ ಈಸ್ ದ ಲಾ ಆಫ್ ದ ಲ್ಯಾಂಡ್. ಈ ಎಂಪೆರಿಕಲ್ ಡಾಟಾನ ಕಲೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಬರೀ ಕರ್ನಾಟಕದ ರಾಜ್ಯದಲ್ಲಿ ಬರೀ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ನಡೆದಿದೆ ಅಂತ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂತರಾಜ್ ರವರನ್ನು ಈ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ನೇಮಿಸಿ ಅವರಿಗೆ ವರದಿ ತಗೊಂಡು ಬರಲಿಕ್ಕೋಸ್ಕರ ಸೂಚನೆಗಳನ್ನು ಕೊಟ್ಟರು. ನಂತರ ಸರ್ಕಾರ ಹೋಗಿದ ಮೇಲೆ ಅವ್ರು ವರದಿಯನ್ನು ಕೊಟ್ಟರು ಕೂಡ ಆ ವರದಿಯನ್ನು ಅವರು ಸ್ವೀಕಾರ ಮಾಡಿಲ್ಲ. ಸಮ್ಮಿಶ್ರ ಸರ್ಕಾರ ಆಯಿತು ಮತ್ತು BJP ಸರ್ಕಾರ ಬಂತು. ಈ ಬಾರಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ತಂದಾಗ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಯೋಗದ ಕಾನೂನು ನಡಿನಲ್ಲಿ ಪ್ರತಿ 10 ವರ್ಷಕ್ಕೆ ಈ ಯಾರು ಹಿಂದುಳಿದ ವರ್ಗಗಳಿದ್ದಾವೆ ಅವರ ರಿವ್ಯೂ ಆಗಬೇಕು, ಅವರ ಪಟ್ಟಿಯಲ್ಲಿ ಪುನರ್ ಪರಿಶೀಲನೆ ಆಗಬೇಕು 10 ವರ್ಷಕ್ಕೆ ಒಂದು ಸಲ. ಈಗಾಗಲೇ ಮಾನ್ಯ ಕಾಂತರಾಜ್ ಅವರ ವರದಿ ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಜೊತೆ ಸೇರಿದ ನಂತರದ ದಿನಗಳಲ್ಲಿ ಆ ವರದಿ 10 ವರ್ಷದ ಅವಧಿ ಪೂರ್ಣಗೊಳಿಸಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಹೊಸದಾಗಿ ಮಧುಸೂದನ್ ನಾಯಕ್ರವರು ಯಾರೀಗ ಅಧ್ಯಕ್ಷರಿದ್ದಾರೆ ಹಿಂದುಳಿದ ವರ್ಗದ ಆಯೋಗ, ಅವ್ರಿಗೆ ಸೂಚನೆಯನ್ನು ಕೊಟ್ಟು ಈ ಸಮೀಕ್ಷೆಯನ್ನು ನಡೆಸುವಂಥ ಒಂದು ಕೆಲಸಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೈ ಹಾಕಿದೆ. ಬಹುಶಃ ಸಂವಿಧಾನದ ಆಶೆಯನ್ನು ಎತ್ತಿಡಿಸುವಂಥ ಈ ಕೆಲಸವನ್ನು ಎಲ್ಲರೂ ಸ್ವಾಗತಿಸಬೇಕು ಮತ್ತು ಶ್ಲಾಘಿಸಬೇಕು ಅಂತ ನನ್ನ ಅಭಿಪ್ರಾಯ. ಅದನ್ನು ಬಿಟ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ನೀವು ಹಂಗೆ ಹೇಳ್ಬಿಡಿ, ಹಿಂಗೆ ಮಾಡಬೇಡಿ, ಬಾಯ್ಕಾಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯಾರು ಕೇಳ್ತಾ ಇರೋರು ಯಾರು? ಈ ದೇಶದ ಇತಿಹಾಸದಲ್ಲಿ ಯಾವ ಹೋರಾಟದಲ್ಲೂ ಕೂಡ ಭಾಗವಹಿಸದೇ ಇರೋರು, ನಮ್ಮ ಸ್ವಾತಂತ್ರ್ಯ ಹೋರಾಟದಿಂದ ದೂರ ಇದ್ದು ಬ್ರಿಟಿಷರ ಜೊತೆ ಕೈ ಜೋಡಿಸ್ತಾ ಇರೋರು ಇವ್ರು ಕೇಳ್ತಾ ಇದ್ದಾರೆ ದಯವಿಟ್ಟು ಭಾಗವಹಿಸಬೇಡಿ. ಯಾಕೆ ಭಾಗವಹಿಸಬಾರ್ದು? ಯಾರು ಹಿಂದುಳಿದಿದ್ದಾರೆ ಅಂತ ಗುರುತಿಸಿ ಅವ್ರನ್ನ ಮುಂದಕ್ಕೆ ತರಬಾರ್ದು ಅಂತ ಹೇಳುವಂಥದ್ದು ಇವ್ರ ಉದ್ದೇಶ. ಇವರೇ ಮೇಲ್ಗಡೆ ಇದ್ದೇ ಇರಬೇಕು, ಇವ್ರನ್ನ ತುಳಿತಕ್ಕೊಳಗಾಗಿರೋರು ಶಾಶ್ವತವಾಗಿ ತುಳಿತಕ್ಕೆ ಒಳಗಾಗೇ ಇರಬೇಕು ಇವರು. ಅದರಿಂದ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ, ಭಾಳ ವೈಜ್ಞಾನಿಕವಾಗಿ ಇವತ್ತು ಯಾರು ಹಿಂದುಳಿದಿದ್ದಾರೆ ಅವ್ರನ್ನ ಗುರುತಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಎಲ್ಲರೂ ಕೂಡ ಜಾತಿ, ಧರ್ಮ, ಪಕ್ಷ ಎಲ್ಲ ಭೇದ ಭಾವವನ್ನು ಮರೆತು ರಾಜಕೀಯವನ್ನು ಕೈಬಿಟ್ಟು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ನಾವೆಲ್ಲರೂ ಕೂಡ ಸಂವಿಧಾನದ ಆಶೆಯನ್ನು ಎತ್ತಿ ಹಿಡಿಯಲಿಕ್ಕೆ ಪಾತ್ರರಾಗಬೇಕು ಅಂತ ತಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಯಾಕೆ ಇಷ್ಟು ತಡ ಆಗಿ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸಮೀಕ್ಷೆಯನ್ನು ಬರೀ ರಾಜಕೀಯವಾಗಿ ವಿರೋಧಿಸಲಿಲ್ಲ, ಕಾನೂನು ಹೋರಾಟವನ್ನು ಕೂಡ ಕೈ ಎತ್ತಿಕೊಂಡ್ರು. ಕಾನೂನಿನ ಹೋರಾಟದಲ್ಲಿ ಕೋರ್ಟ್ ಮುಂದೆ PILಗಳನ್ನ ಹಾಕಿದ್ರು. ಕೋರ್ಟ್ ಮುಂದೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಾನೊಬ್ಬ ವಕೀಲನಾಗಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಮಾತಾಡೋದು ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರನು, ಕಾನೂನು ಸಲಹೆಗಾರನಾಗಿ ಕೂಡ ಇದ್ದೀನಿ. ಸರಿಯಾಗೋದಿಲ್ಲ, ಇದು ನಮ್ಮ ಒಂದು ಇದಕ್ಕೆ ಸೂಕ್ತ ಅಲ್ಲ ಅಂಥೇಳಿ ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ. ಈಗ ನ್ಯಾಯಾಲಯ ಕೂಡ ಈ ಸಮೀಕ್ಷೆಯನ್ನು ಎತ್ತಿಡಿದೆ, ಸಮೀಕ್ಷೆಯ ಮುಂದುವರಿರಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಯಾವ ಅಂಕಿಅಂಶಗಳನ್ನು ಈ ಸಮೀಕ್ಷೆ ಮೂಲಕ ಕಲೆಕ್ಟ್ ಮಾಡ್ತೀರಾ ಅದನ್ನೆಲ್ಲೂ ಬಹಿರಂಗಪಡಿಸಬೇಡಿ. ಮತ್ತು ಎಲ್ಲರೂ ಕೂಡ ಸ್ವತಂತ್ರರಾಗಿದ್ದಾರೆ, ಸಮೀಕ್ಷೆಯಲ್ಲಿ ಭಾಗವಹಿಸಲೇಬೇಕು ಅಂತೇಳಿ ಕಡ್ಡಾಯ ಇಲ್ಲ. ಅದನ್ನು ಯಾಕೆ ಹೇಳಿದ್ದಾರೆ ಅಂತ ಕೂಡ ಸ್ಪಷ್ಟಪಡಿಸ್ತೀನಿ. ಯಾಕೆಂತ ಹೇಳಿದ್ರೆ, ಸೆನ್ಸಸ್ ಆ್ಯಕ್ಟ್ನಲ್ಲಿ ನೀವು ಅವ್ರು ಯಾರು ಸೆನ್ಸಸ್ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಅವ್ರು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇಟ್ಸ್ ಮ್ಯಾಂಡೇಟರಿ, ನೀವು ಕೊಡಲೇಬೇಕು ಮಾಹಿತಿ. ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಎದ್ದೀರಾ ಅಂತ ಅವ್ರು ಕೇಳಿದಾಗ ನಾನು ಕೊಡಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ಇಟ್ಸ್ ಎ ಮ್ಯಾಂಡೇಟ್ರಿ, ಕಾನೂನು ಪ್ರಕಾರ ಕೊಡಲೇಬೇಕಾಗುತ್ತೆ. ಆದರೆ ಸಮೀಕ್ಷೆ ಸರ್ವೆ, ಇಟ್ಸ್ ನಾಟ್ ಸೆನ್ಸಸ್. ಸರ್ವೆನಲ್ಲಿ ಕಡ್ಡಾಯ ಅಂತ ಯಾರು ಕೂಡ ಹೇಳೋಕ್ಕಾಗಲ್ಲ, ಕಾನೂನಿನಲ್ಲೂ ಕೂಡ ಇದು ಕಡ್ಡಾಯ ಅಲ್ಲ. ಅದನ್ನು ಹೇಳಿದ್ದಾರೆ ಕೋರ್ಟ್. ಈ ಎರಡು ವಿಚಾರಗಳನ್ನು ಬಿಟ್ಟರೆ ಪೂರ್ಣವಾಗಿ ನೀವು ಸಮೀಕ್ಷೆಯನ್ನು ಮುಂದುವರಿಸಿ ಅಂತ ಹೇಳುವಂಥ ಮಾತನ್ನು ಉಚ್ಚ ನ್ಯಾಯಾಲಯ ಕೂಡ ಹೇಳಿದೆ.